ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ ಅಂತ ತಿಳ್ಕೊಂತೀನಿ. ನಾನು ಆರಾಮದೀನಿ. ಇವತ್ತು ನಾವು ನಮ್ಮ ದೊಡ್ಡ ಮಗ ದೀಪಕ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಾಕತ್ತೀವಿ. ಇದು ಬಹಳ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಾಕತ್ತೀವಿ. ಯಾಕಂದ್ರೆ ನಿಮಗೆ ಗೊತ್ತೈತಿ, ಕೊರೋನಾ ಇರೋದ್ರಿಂದ ನಾವು ಯಾವ್ದೋ ಹುಡುಗರನ್ನ ಕರೆದಿರ್ಲಿಲ್ಲ. ಇಲ್ಲಾಂದ್ರೆ ವರ್ಷ ನಾವು ಎಲ್ಲ ಹುಡುಗರನ್ನ ಕರ್ಕೊಂಡು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಿದ್ವಿ. ಈ ವರ್ಷ ಸಿಂಪಲ್ ಅಂದ್ರೆ ಬಹಳ ಸಿಂಪಲ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಾಕತ್ತೀವಿ. ನನ್ನ ಸಣ್ಣ ಮಗಂಕರು ಬರ್ತ್ಡೇ ಅಂದ್ರೆ ಬಹಳ ಖುಷಿ. ಅವನು ಸಿಕ್ಕಾಪಟ್ಟಿ ಖುಷಿ ಪಡ್ತಾನ. ಅವನು 2 ವಾರ ಮೊದ್ಲನ ಮಮ್ಮಿ ಯಾವಾಗ ಬರ್ತ್ಡೇ, ಯಾವಾಗ ಸೆಲೆಬ್ರೇಷನ್ ಮಾಡೋಣ ಅಂತ ಕೇಳ್ಕೊಂತನ ಇರ್ತಿದ್ದ. ಹಿಂಗಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಾಕತ್ತೀವಿ. ಈಗ ಕೇಕ್ ಎಲ್ಲ ಕಟ್ ಮಾಡಿದ, ತಿನ್ನಿಸ್ತಾ ಇದ್ದಾನೆ. ನಾನು ತಿನ್ನಿಸಾಕತ್ತೀನಿ. ಎಲ್ಲಾ ಮಕ್ಕಳಿಗೂ ಕೇಕ್ ಅಂದ್ರೆ ತುಂಬಾ ಇಷ್ಟ ಇರ್ತೈತಿ. ಹಂಗ ಇವಂಗೂ ಬಹಳ ಇಷ್ಟ. ನನ್ ಸಣ್ಣ ಮಗಗ ಕೇಕ್ ಕಟ್ ಮಾಡಿ ತಿಂತಾ ಇದ್ದಾನ. ಅಣ್ಣಗ್ ತಿನ್ನಿಸು ಅಂತ ನಾವ್ ಹೇಳಿದ್ವಿ, ಅವನು ತಾನ ತಿಂದ. ಬಹಳ ಎಂಜಾಯ್ ಮಾಡ್ತಾನ ಅವನು. ಯಾವ್ದೇ ಫಂಕ್ಷನ್ ಆಯ್ತು, ಬರ್ತ್ಡೇ ಸೆಲೆಬ್ರೇಷನ್ ಆಯ್ತು, ತುಂಬಾ ಖುಷಿ ಪಡ್ತಾನ. ಅವ್ರ ಅಣ್ಣಗ್ ತಿನ್ನಿಸ್ತಾ ಇಲ್ಲ, ಅವನು ತಾನೇ ತಿಂತಾ ಇದ್ದಾನೆ. ಇದನ್ನ ನೋಡಿ ನಮ್ಗೆ ತುಂಬಾ ನಗು ಬರಕತ್ತಿತ್ತು. ನಾವು ತಿನ್ಸು ಅಂದ್ರ ಅವನು 2 ಸಾರಿ ತಾನ ತಿಂದ. 3ನೇ ಸಾರಿ ಫೈನಲಿ ಅಣ್ಣಗ್ ತಿನ್ಸಿದ. ನೋಡ್ಬೋದು ನೀವಲ್ಲಿ. ಈಗ ಎಂಜಾಯ್ ಮಾಡ್ಕಂತ ಡ್ಯಾನ್ಸ್ ಮಾಡ್ತಾ ಇದ್ದಾನ. ಬಲೂನ್ ಅಂದ್ರೂ ಅಷ್ಟೇ ಇಷ್ಟ ಅವಂಗ. ಬಲೂನ್ ಜೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾನ. ಇದನ್ನ ನೋಡೋದು ಬಹಳ ಖುಷಿ ಅನಿಸ್ತೈತಿ ನಮಗ. ಈಗ ನೋಡಿದ್ರಲ್ಲ ನಮ್ ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್.